ಗಂಡ ಹೆಂಡತಿ ಪ್ರೀತಿ ಅನ್ಯೋನ್ಯವಾದದ್ದು. ಅವರಿಬ್ಬರು ಕೂಡ ಉತ್ತಮ ಬಾಂಧವ್ಯ ಹೊಂದಿದರೆ ಸುಖ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಒಂದು ಹೆಣ್ಣು ಮದುವೆಗೂ ಮೊದಲು ತನ್ನ ತಂದೆ ತಾಯಿಯ ಪ್ರೀತಿಯನ್ನು ಬಯಸಿದರೆ ಮದುವೆಯಾದ ನಂತರ ತನ್ನ ಗಂಡನಲ್ಲಿ ಈ ರೀತಿಯ ಪ್ರೀತಿ ಗುಣಗಳನ್ನು ಬಯಸಲು ಇಚ್ಛಿಸುತ್ತಾಳೆ. ಪ್ರೀತಿ ಮತ್ತು ಸಂತೋಷದಿಂದ ಇರಬೇಕು. ಮುಖ್ಯವಾದ ವಿಷಯಗಳನ್ನು ಮುಚ್ಚಿಡದೆ ಎಲ್ಲವನ್ನು ಹೆಂಡತಿಯ ಬಳಿ ಹೇಳಬೇಕು. ಮುಚ್ಚುಮರೆ ಇರಕೂಡದು. ಹೆಂಡತಿಯಲ್ಲಿ ನಂಬಿಕೆ ಇಡಬೇಕು. ಕುಟುಂಬದ ಮುಖ್ಯವಾದ ವಿಷಯಗಳನ್ನು ಹೆಂಡತಿಯ ಜೊತೆಗೂಡಿ ಆಲೋಚಿಸಬೇಕು. ಹೆಂಡತಿಯನ್ನು ಮನೆಗೆ ಸೀಮಿತವಾಗಿ ನೋಡದೆ ಅವಳ ಆಸೆ ಆಕಾಂಕ್ಷೆಗಳನ್ನು ಪ್ರೋತ್ಸಾಹಿಸಬೇಕು. ಪತ್ನಿಯ ಎಲ್ಲ ಸುಖ ದುಃಖಗಳಲ್ಲಿ, ಕುಟುಂಬದ ನೋವು ನಲಿವುಗಳಲ್ಲಿ ಮಿತ್ರನಂತೆ ಜೊತೆಯಾಗಿರಬೇಕು. ಹೇಳುವುದನ್ನು ಸಮಾಧಾನವಾಗಿ ಕೇಳಬೇಕು. ಹೆಂಡತಿಯ ಮಾತನ್ನು ಗೌರವಿಸಬೇಕು. ವರ್ಷಕ್ಕೆ 1 ಸಲವಾದರೂ ಪ್ರವಾಸಕ್ಕೆ ಕರೆದುಕೊಂಡು ಹೋಗಬೇಕು. ತನ್ನ ಹೆಂಡತಿಯ ಬಳಿ ತನ್ನ ಕಷ್ಟ ಸುಖವನ್ನು ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತನಾಡಬೇಕು. ಮಕ್ಕಳು ಮತ್ತು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಏಕಪತ್ನಿ ವ್ರತಸ್ಥನಾಗಿರಬೇಕು. ಮರ್ಯಾದ ಕ್ಷಮಿಸುವ ಗುಣ ಉಳ್ಳವನಾಗಿರಬೇಕು. ಪತ್ನಿ ಪ್ರೀತಿಯಿಂದ ಮಾಡಿ ಬಡಿಸಿದ ಊಟವನ್ನು ಸಂತೃಪ್ತಿಯಿಂದ ಕೊಂಕು ಮಾತುಗಳನ್ನು ಆಡದೆ ತಿನ್ನಬೇಕು. ಹೀಗೆ ಮೇಲೆ ಹೇಳಿದಂಥ ಇಷ್ಟು ವಿಚಾರಗಳನ್ನು ಬಹಳ ಎಚ್ಚರಿಕೆಯಿಂದ ಅನುಸರಿಸುವುದು ಒಳ್ಳೆಯದು. ಇದರಿಂದ ನಿಮ್ಮ ಹೆಂಡತಿ ಖುಷಿಯಾಗಿ ಇರುತ್ತಾಳೆ ಹಾಗೂ ಯಾವುದೇ ಎಂಥದ್ದೇ ಕಷ್ಟದ ಪರಿಸ್ಥಿತಿ ಇದ್ದರೂ ಅವಳು ನೊಂದಿಕೊಳ್ಳುವುದಿಲ್ಲ. ಬದಲಿಗೆ ಆ ಪರಿಸ್ಥಿತಿಗೆ ಹೊಂದಿಕೊಂಡು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುತ್ತಾಳೆ ಹಾಗೂ ನಿಮ್ಮ ಕುಟುಂಬದ ನಿಮ್ಮ ಮಕ್ಕಳಿಗಾಗಿಯೇ ತನ್ನ ಜೀವನ ಪೂರ್ತಿ ದುಡಿಯುತ್ತಾಳೆ ಎಂದೇ ಹೇಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.